ಮೈಸೂರಿನಲ್ಲಿ ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ. BMW ಕಾರ್ ಆಕ್ಸಿಡೆಂಟ್ಗೀಡಾಗಿದೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಮೈಸೂರಿನಲ್ಲಿ ನಡೆದಂತಹ ಘಟನೆ ಇದು. BMW ಕಾರ್ ಸೆಲ್ಫ್ ಆಕ್ಸಿಡೆಂಟ್ ಆಗಿದೆ. ಅತಿ ವೇಗದಿಂದ ಆಗಿರುವಂತಹ ಘಟನೆ ಇದು. ಚಾಲಕನ ನಿಯಂತ್ರಣ ತಪ್ಪಿ BMW ಕಾರ್ ಡಿವೈಡರ್ಗೆ ಡಿಕ್ಕಿ ಹೊಡೆದಿದೆ. ಆ ಡಿಕ್ಕಿ ಹೊಡೆದಂತಹ ಫೋರ್ಸ್ಗೆ ಕಾರು ಸಂಪೂರ್ಣವಾಗಿ ಜಖಮಾಗಿ ಹೋಗಿದೆ. ಕಾರ್ನಲ್ಲಿ ಮಹಿಳೆ ಸೇರಿ ಒಟ್ಟು 4 ಪ್ರಯಾಣ ಬೆಳೆಸಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. 4 ಕೂಡ ಪ್ರಾಣಾಪಾಯದಿಂದ ಬಚಾವಾಗಿದ್ದಾರೆ. ಮೂರ್ಛೆ ಹೋದ ಚಾಲಕನಿಂದ ಈ ಆಕ್ಸಿಡೆಂಟ್ ಆಗಿರುವಂಥದ್ದು ಮೈಸೂರಿನ ರಸ್ತೆಯಲ್ಲಿ ಘಟನೆ ನಡೆದಿದೆ. ನೀವು ಕೂಡ ವಿಜುವಲ್ಸನ್ನು ಗಮನಿಸ್ತಾ ಇದ್ರಿ. ಯಾವ ಸ್ಪೀಡ್ನಲ್ಲಿ ಗಾಡಿ ಬಂತು ಅಂತ ಹೇಳಿ. ನೀಲಿ ಬಣ್ಣದ BMW ಕಾರು ಅತಿ ವೇಗವಾಗಿ ಬಂದು ಡಿವೈಡರ್ಗೆ ಡಿಕ್ಕಿ ಹೊಡೆದು ಈ ರಸ್ತೆಗೆ ಬಂದಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ KP ನಾಗರಾಜ್, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. KP ನಾಗರಾಜ್, ಈ ಕಾರ್ನ ಸ್ಪೀಡ್ ನೋಡಿದ್ರೆ ಡಿವೈಡರೇ ಕಿತ್ಕೊಂಡು ಹೋಗಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಹೇಗಾಯ್ತು ಆಕ್ಸಿಡೆಂಟು? ಕಾರ್ನಲ್ಲಿದ್ದವ್ರ ಪರಿಸ್ಥಿತಿ ಹೇಗಿದೆ ಅಂತ? ಪ್ರೇಮ್, ನಿಶ್ಚಿತವಾಗ್ಲೂ ಕೂಡ ಈ ಅಪಘಾತ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ರೆ ಎಲ್ಲರೂ ಕೂಡ ಬಚಾವಾಗಿರುವಂತಹದ್ದೇ ಬಹಳ ದೊಡ್ಡ ಮಟ್ಟದ ಅದೃಷ್ಟ ಅಂತ ಹೇಳ್ಬೋದು. ಒಂದು ವೇಳೆ ಏನಾದ್ರೂ ಅದು ಡಿವೈಡರ್ ಇಂದ ಹೊರಗಡೆ ಬಂದಿದ್ರು ಕೂಡ ಕಾರು ಈ ಕಡೆ ಭಾಗದಲ್ಲಿ ಸಾಗ್ತಾ ಇದ್ದಂತಹ ಸವಾರರ ಮೇಲೆ ಅದು ಡಿಕ್ಕಿ ಹೊಡಿತಾ ಇತ್ತು. ಸದ್ಯಕ್ಕೆ ಕಾರು ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದೆ. ಆದ್ರೆ ಅದೃಷ್ಟವಶಾತ್ ಕಾರ್ನಲ್ಲಿ ಇದ್ದಂತಹ 4 ಜನರಲ್ಲಿ ಯಾರಿಗೂ ಕೂಡ ಪ್ರಾಣಾಪಾಯಗಳು ಕೂಡ ಉಂಟಾಗಿಲ್ಲ. ಏನು ಕಾರು ಚಲಾಯಿಸ್ತಿದ್ದಂತಹ ವ್ಯಕ್ತಿಗೆ ಮೂರ್ಛೆ ರೋಗ ಬಂತು, ಹೀಗಾಗಿ ಕಾರು ಬ್ಯಾಲೆನ್ಸ್ ತಪ್ಪಿತು ಅನ್ನುವಂತ ಮಾಹಿತಿಗಳು ಸದ್ಯಕ್ಕೆ ಲಭ್ಯವಾಗ್ತಾ ಇದಾವೆ. ಇನ್ನು ಕೂಡ ಅದ್ರ ಬಗ್ಗೆ ಪರಿಶೀಲನೆಗಳು ಕೂಡ ಸಾಗ್ತಾ ಇದಾವೆ. ಓರ್ವ ಮಹಿಳೆ ಸೇರಿದಂತೆ ಒಟ್ಟು 4 ಜನರು ಆ ಕಾರ್ನಲ್ಲಿ ಸಾಕ್ತಾ ಇದ್ರು ಅನ್ನುವಂಥದ್ದು. ಆದ್ರೆ ಕಾರ್ನ ಸ್ಪೀಡ್ ನೋಡ್ತಾ ಇದ್ರೆ ಬಹಳ ಹೆವಿ ಸ್ಪೀಡ್ ಅಲ್ಲಿ ಇದೆ ಕಾರು. ಹಾಗಾಗಿ ಇದು ಏಕದಮ್ ಮೂರ್ಛೆ ತಪ್ಪಿದಂತ ಕಾರಣಕ್ಕೋಸ್ಕರವಾಗಿ ಆಗಿರುವಂತ ಲಕ್ಷಣಗಳು ಆರಂಭದಲ್ಲಿ ಕಾಣ್ತಾ ಇಲ್ಲ. ಯಾಕಂದ್ರೆ ಆ ವೇಗ, ಅತಿ ವೇಗ ಆದ ಪರಿಣಾಮವಾಗಿಯೂ ಕೂಡ ಈ ಅಪಘಾತ ಸಂಭವಿಸಿರುವಂತಹ ಸಾಧ್ಯತೆಗಳೇ ತುಂಬಾ ಹೆಚ್ಚಾಗಿ ಕಾಣ್ತಾ ಇದೆ. ಸದ್ಯಕ್ಕೆ ಪೊಲೀಸ್ನವರು ಎಲ್ಲದರ ಪರಿಶೀಲನೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಪ್ರೇಮ್, ಓಕೆ, ಥ್ಯಾಂಕ್ ಯು KP ನಾಗರಾಜ್ ತಮ್ಮೆಲ್ಲ ಮಾಹಿತಿಗಾಗಿ.